ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಸ್ವಾಗತ. ನಾನು ಗಬರೀಶ್ ಅಕ್ಕಿ. ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷ ಮ್ಯಾಗಝಿನ್ ಕಲರ್ಫುಲ್ ಪಿಕ್ಚರ್ ಸಮಗ್ರ ಮಾಹಿತಿ. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಮ್ಯಾಗಝಿನ್. ಪತ್ರಿಕೆ ಮಾಡೋದು ಖಂಡಿತ ಸುಲಭ ಅಲ್ಲ. ಅದು ಕೂಡ ಓಪನ್ ಮಾಡೋದು, ಲಾಂಚ್ ಮಾಡೋದು ತುಂಬಾ ಸುಲಭ. ಆದ್ರೆ ಅದನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗೋದು ತುಂಬಾ ಕಷ್ಟ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಮಾತನ್ನ ಸುಳ್ಳು ಮಾಡೋಕೆ ಈ 17 ವಿದ್ಯಾರ್ಥಿಗಳು ಹೊರಟಿದ್ದಾರೆ. ವಿದ್ಯಾರ್ಥಿಗಳಿಗೋಸ್ಕರವೇ ಒಂದು ಮ್ಯಾಗಝಿನ್ ಹೊರತರ್ತಾ ಇದ್ದಾರೆ. ಸದ್ಯಕ್ಕೆ ಇದು ಅಂದ್ರೆ ನಾಳೆ ಈ ಮ್ಯಾಗಝಿನ್ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ. ಈ ಮ್ಯಾಗಝಿನ್ ಹಿಂದಿರುವ ಶಕ್ತಿಗಳು, ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಮ್ಯಾಗಝಿನ್ ಹೇಗಿದೆ, ಇದರಲ್ಲಿ ಇರುವ ಹೂರಣ ಏನು, ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಲರ್ಫುಲ್ ಪಿಕ್ಚರ್ಸ್ ಸಮಗ್ರ ಮಾಹಿತಿಯನ್ನೊಳಗೊಂಡ ಲೇಖನ ಮಾಲೆಗಳು, ಬದುಕು ಕಟ್ಟಿಕೊಳ್ಳುವುದಕ್ಕೆ ನೂರಾರು ಹಾದಿಗಳನ್ನು ತೋರಿಸುವ ಪುಟಗಳು, ವಿದ್ಯಾಭ್ಯಾಸ, ಉದ್ಯೋಗಕ್ಕೆ ಸಂಬಂಧಿಸಿದ ಪರಿಪೂರ್ಣ ಮಾಹಿತಿ, ಹಣ, ಆರೋಗ್ಯ, ಲೈಫ್ ಸ್ಟೈಲ್ ಇವೆಲ್ಲವನ್ನ ನೋಡಿದ್ರೆ ಇದ್ಯಾವುದೋ ಎನ್ಸೈಕ್ಲೋಪೀಡಿಯಾ ಇರಬಹುದು ಅಂತ ನಿಮ್ಗನ್ಸಬಹುದು. ಆದ್ರೆ ಇದು ಬೆಂಗಳೂರಿನ 17 ಮಂದಿ ವಿದ್ಯಾರ್ಥಿಗಳು ಹೊರತರ್ತಾ ಇರೋ ಸ್ಟೂಡೆಂಟ್ಸ್ ಅನ್ನೋ ಮ್ಯಾಗಝಿನ್. ವಿದ್ಯಾರ್ಥಿಗಳ ಸಮಗ್ರ ವಿಕಾಸವೇ ಪತ್ರಿಕೆಯ ಉದ್ದೇಶ ಅನ್ನೋದು ಪ್ರಕಾಶಕರ ಅಭಿಪ್ರಾಯ. ಈ ಮ್ಯಾಗಝಿನ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಸ್ಟೂಡೆಂಟ್ಸ್ಗಾಗಿ, ಸ್ಟೂಡೆಂಟ್ಸ್ಗೋಸ್ಕರ, ಸ್ಟೂಡೆಂಟ್ಸ್ ಇಂದ ಇರುವಂತಹ ಭಾರತದ ಮೊದಲ ಮ್ಯಾಗಝಿನ್. ಇದರಲ್ಲಿ ನಾವು ವಿದ್ಯಾರ್ಥಿಗಳು ಯಾವುದೇ ಸೆಕ್ಷನ್ ಅಲ್ಲಿ ಅವರು ತುಂಬಾ ಟ್ಯಾಲೆಂಟೆಡ್ ಆಗಿದ್ದಾರೆ. ಫ್ಯಾಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪೊಲಿಟಿಕ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸಿನಿಮಾ ಇರ್ಬೋದು, ಅಥವಾ ಮ್ಯೂಸಿಕ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಈ ಎಲ್ಲಾ ರಂಗಗಳಲ್ಲಿ ಯಾರು ವಿಶೇಷವಾಗಿ ಅವರು ಸಾಧನೆ ಮಾಡಿದ್ರೆ ಅಂತವರನ್ನ ಗುರುತಿಸಿ ಅಂತವರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ಲಿಕ್ಕೋಸ್ಕರ ಮಾಡಿರುವಂತಹ ಒಂದು ಮ್ಯಾಗಝಿನ್. ಈ ಮ್ಯಾಗಝಿನ್ ವಿದ್ದೇಶ ಅಥವಾ ಈ ಮ್ಯಾಗಝಿನ್ ವಿಷನ್ ಅಂತ ನಾವೇನ್ ಕರಿತೀವಿ ಏನು ಅಂತ ಹೇಳಿದ್ರೆ, ಇಡೀ ಸ್ಟೂಡೆಂಟ್ ಕಮ್ಯುನಿಟಿನ ಒಂದು ಮಾಡಿ ಅವರ ವಾಯ್ಸ್ ಆಗ್ಲಿಕ್ಕೆ ನಾವು ಹೊರಟಿದ್ದೀವಿ. ಈ ಮಂತ್ಲಿ ಮ್ಯಾಗಝಿನ್ 100 ಪುಟಗಳನ್ನ ಒಳಗೊಂಡಿದೆ. ಬೆಂಗಳೂರು ಸೇರಿದಂತೆ ದೇಶದ ಅತ್ಯುನ್ನತ ಕಾಲೇಜುಗಳ ಪರಿಚಯ, ಹೊಸ ಕೋರ್ಸ್ಗಳ ವಿವರ, ವಿದ್ಯಾರ್ಥಿಗಳ ಗೊಂದಲಗಳಿಗೆ ಉತ್ತರ, ಫ್ಯಾಷನ್, ತಿಂಡಿ ತಿನಿಸು, ಹೀಗೆ ಇದರಲ್ಲಿ ಏನಿಲ್ಲ ಅನ್ನುವಂತಿಲ್ಲ. ವಿದ್ಯಾರ್ಥಿಗಳಿಗೆ ಬೇಕಾದ ಸಮಗ್ರ ಮಾಹಿತಿ ಇದರಲ್ಲಿ ಸಿಗುತ್ತೆ. ಜೊತೆಗೆ ಯುವಜನರಿಗೆ ಸಂಬಂಧಿಸಿದ ಕ್ಷೇತ್ರಗಳ ಬಗ್ಗೆಯೂ ವಿಶೇಷ ಕಾಲಂಗಳಿವೆ. Some of our main contents of the magazine are Welcome Abroad, where students who have flown from here, they are going to talk to us about different courses available. Not many of us know what courses are available abroad. ಆನ್ಲೈನ್ ಮೂಲಕವೂ ಈ ಪತ್ರಿಕೆಯನ್ನ ಓದಬಹುದು. ಸುಮಾರು 17 ಮಂದಿ ಯುವ ತಂಡ ಮಾರುಕಟ್ಟೆಗೆ ಪರಿಚಯಿಸ್ತಾ ಇರೋ ಈ ಪತ್ರಿಕೆಯ ಬಗ್ಗೆ ವಿದ್ಯಾರ್ಥಿ ವಲಯದಲ್ಲಿ ಕುತೂಹಲ ಹುಟ್ಟಿಕೊಂಡಿದೆ. ಈ ಹೊಸ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಶುಭ ಕೋರೋಣ. ಸೋಮಣ್ಣ ಮಾಚಿಮಡ, TV9 ಬೆಂಗಳೂರು. ಸೊ ಸ್ಟೂಡೆಂಟ್ಸ್ ಅಂತ ಈ ಮ್ಯಾಗಝಿನ್ ಈ ರೀತಿ ಲಾಂಚ್ ಆಗ್ತಾ ಇದೆ ನಾಳೆ. ಸೊ ಈ ಬಗ್ಗೆ ಮಾತಾಡಲು ನಮ್ಮ ಜೊತೆಗೆ ಈಗ 3 ಜನ ಮಹನೀಯರಿದ್ದಾರೆ. ಮೊದಲನೇದಾಗಿ ಸಚಿನ್ ಎಸ್, ಇವರು ಡೈರೆಕ್ಟರ್, ಚೀಫ್ ಫಿನಾನ್ಸ್ ಆಫೀಸರ್. ಸ್ವಾಗತ ನಿಮಗೆ ಸಚಿನ್ ಅವರು. ಇನ್ನು ಹರ್ಷ ಕೌಸರ್, ಮಾರ್ಕೆಟಿಂಗ್ ಮ್ಯಾನೇಜರ್, ನಿಮಗೂ ಕೂಡ ಸ್ವಾಗತ ಹರ್ಷ. ಇನ್ನು ಸುಮಿತ್ ಕೋಮ್ರಾ, ಈ ಮ್ಯಾಗಝಿನ್ MD, ನಿಮಗೂ ಕೂಡ ಸ್ವಾಗತ ಸುಮಿತ್. ಓಕೆ, ಎಲ್ಲರೂ ಕನ್ನಡ ಬರುತ್ತೆ ಅನ್ಕೊಂಡಿದ್ದೀವಿ, ಯಾಕಂದ್ರೆ ಇಂಗ್ಲಿಷ್ ಮ್ಯಾಗಝಿನ್ ಲಾಂಚ್ ಮಾಡ್ತಾ ಇದ್ರಲ್ವಾ. ಸೊ ಮೊದಲನೇದಾಗಿ ಈ ಪರಿಕಲ್ಪನೆ ಅಂದ್ರೆ ಸ್ಟೂಡೆಂಟ್ಸ್ ಅಂತ ಒಂದು ಮ್ಯಾಗಝಿನ್ ಲಾಂಚ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಐಡಿಯಾ ಹೊಳೆದದ್ದು ಯಾರಿಗೆ, ಹೇಗೆ? ಓಕೆ, ನಾನು ಈಗಲೂ ಸ್ಟೂಡೆಂಟ್. ನಾನೀಗ 3rd ಸೆಮಿಸ್ಟರ್ ಮಾಡ್ತಾ ಇದ್ದೀನಿ ಅಲಯನ್ಸ್ ಬಿಸಿನೆಸ್ ಅಕಾಡೆಮಿಯಿಂದ. ಹೌದಾ? ಏನು MBA ಮಾಡ್ತಾ ಇದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಹಿಂಗೆ ಕ್ಲಾಸಲ್ಲಿ ಕೂತಿರ್ಬೇಕಾದ್ರೆ ಕಾಲೇಜಿಗೋಸ್ಕರ ಯಾಕೆ ಒಂದು ಮ್ಯಾಗಝಿನ್ ಮಾಡಬಾರ್ದು, ನಮ್ಮ ಕಾಲೇಜಲ್ಲಿ ಒಂದು ಇನ್ಹೌಸ್ ಮ್ಯಾಗಝಿನ್ ಇಲ್ಲ, ಸೊ ಕಾಲೇಜಿಗೋಸ್ಕರ ಯಾಕೆ ಒಂದು ಮ್ಯಾಗಝಿನ್ ಮಾಡಬಾರ್ದು, ಕಾಲೇಜಿಂದನೇ ಸರ್ಕ್ಯುಲೇಟ್ ಮಾಡಿ ಇಡೀ ಬೆಂಗಳೂರಿಗೆ ಯಾಕೆ ಹಂಚಬಾರ್ದು, ಈ ಒಂದು ಕಾನ್ಸೆಪ್ಟ್ ಬಂತು. ಸೊ ಅದನ್ನ ಒಂದು ಡ್ರಾ ಮಾಡಿದೆ, ಏನೇನ್ ಬೇಕು ಒಂದು ಮ್ಯಾಗಝಿನ್ ಅಲ್ಲಿ, ಏನೇನು ಓದ್ತಾರೆ. ಈಗ ಹುಡುಗರು ಅಂದ್ಮೇಲೆ ಎಂಟರ್ಟೈನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಅವಾಗ ಒಂದು ಥೀಮ್ ರೆಡಿ ಮಾಡ್ಕೊಂಡೆ. ಏನೇ ಒಂದು ಮ್ಯಾಗಝಿನ್ ಮಾಡೋದಿದ್ರು ಅದು ಇನ್ಫೋಟೈನ್ಮೆಂಟ್ ಅನ್ನೋ ಥೀಮ್ ಅಲ್ಲಿ ಇರಬೇಕು. ಇನ್ಫಾರ್ಮೇಶನ್ ಒಂದ್ ಕಡೆ ಕೊಡಿ, ಎಂಟರ್ಟೈನ್ಮೆಂಟ್ ಒಂದ್ ಕಡೆ ಕೊಡಿ, ಅದೆರಡನ್ನು ಬ್ಲೆಂಡ್ ಮಾಡಿ. ಸೊ ನಾನು ನಮ್ಮ ಪ್ರೊಫೆಸರ್ ಹತ್ರ ಹೋದೆ, ಸರ್ ಈ ತರ ಒಂದು ಮ್ಯಾಗಝಿನ್ ಮಾಡಬೇಕು, ಏನಾಯ್ತು ಅಂತ ಹೇಳಿ. ಅವರು ಇಲ್ಲಪ್ಪ ಆಗಲ್ಲ, ಆನ್ಲೈನ್ ಮ್ಯಾಗಝಿನ್ ಆಲ್ರೆಡಿ ನಾವು ಮಾಡ್ತಾ ಇದೀವಿ, ಇದಾಗಲ್ಲ. ಸೊ ಕಾಲೇಜ್ ಮ್ಯಾಗಝಿನ್ ಅಂತ ಮಾಡೋಣ ಅಂತ ಹೊರಟಾಗ ಅದರಲ್ಲಿ ಒಂದು ಎಫರ್ಟ್ ಇತ್ತು. ಒಂದು 2-3 ದಿನ ತುಂಬಾ ಕಷ್ಟಪಟ್ಟು ಫ್ರೇಮ್ ಮಾಡ್ಕೊಂಡಿದ್ವಿ. ಓಕೆ, ಕಾಲೇಜ್ ಮ್ಯಾಗಝಿನ್ ಆಗಲ್ವಾ, ಸರಿ ಇಡೀ ಬೆಂಗಳೂರಿಗೆ ಮಾಡೋಣ, ಇಡೀ ನೇಷನ್ಗೆ ಮಾಡೋಣ. ಹೀಗೆ ಒಂದು ಕಾಲೇಜ್ ಮ್ಯಾಗಝಿನ್ ಒಂದು ನ್ಯಾಷನಲ್ ಲೆವೆಲ್ ಮ್ಯಾಗಝಿನ್ ಆಗೋಗ್ಬಿಟ್ಟು ಅವ್ರೇನಾದ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಮೇ ಬಿ ಇದು ಬರೀ ಕಾಲೇಜ್ ಮ್ಯಾಗಝಿನ್ ಉಳ್ಕೊಂಡ್ಬಿಡ್ತಿತ್ತು. ಕೆಲವೊಂದ್ಸಲ ಹಂಗೆ, ಕೆಲವೊಂದ್ಸಲ ನಮ್ಗೆ ಏನ್ ಸಿಗಲ್ವಲ್ಲ, ಏನೋ ಒಂದು ಎದಕ್ಕೋ ಬಯಸ್ತೀವಿ, ಅದು ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡದು ಸಿಗೋದಿರುತ್ತೆ. ತುಂಬಾ ಸಲ ಹಂಗಾಗುತ್ತೆ. ನಿಮ್ಗೂ ನಿಮ್ಮ ವಿಷಯದಲ್ಲಿ ಕೂಡ ಹಂಗೆ ಆಗಿದೆ. ಒಳ್ಳೇದಾಯ್ತು ಹಂಗಾಗಿದ್ದು, ಅವರು ರಿಜೆಕ್ಟ್ ಮಾಡಿದ್ದು. ಇನ್ನು ನೀವ್ ಹೇಳಿ ಸಚಿನ್, ನೀವು ಫಿನಾನ್ಸ್ ಪಾರ್ಟ್ ನೋಡ್ಕೋತಾ ಇದ್ದೀರಾ, ಹಣಕಾಸು.
ಇಂಥ ಒಂದು ಮ್ಯಾಗಝಿನ್ ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಅಂದ್ರೆ ಕಂಟೆಂಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಅಂತಂದ್ರೆ ಬರೀ ಔಟ್ಲುಕ್ ಈ ಪೇಜಸ್ ಕ್ವಾಲಿಟಿ ನೋಡಿದ್ರೆ ತುಂಬಾ ದುಡ್ಡು ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಹೌದು. ಸೊ ಈ ದುಡ್ಡು ಎಲ್ಲಿಂದ ಹೊಂದಿಸಿದ್ರಿ? ದುಡ್ಡು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಸ್ವಲ್ಪ ಲೋನ್ ತಗೊಂಡ್ವಿ. ಆಮೇಲೆ ಫಸ್ಟ್ ಇದು ಹೇಗೆ ಅಂದ್ರೆ ಸುಮಿತ್ ಹಿ ವಾಸ್ ವರ್ಕಿಂಗ್ ಫಾರ್ ದಿಸ್, ಅಂದ್ರೆ ಅವರು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ರಿಂದ ಫಸ್ಟ್ ಗೆ ಅವರೊಬ್ಬರೇ ಇಂಡಿವಿಜುವಲ್ ಆಗಿ ಒಂದು ಟೀಮ್ ಬಿಲ್ಡ್ ಮಾಡಿದ್ರು, ಎಲ್ಲ ಆದ್ಮೇಲೆ ಹಂತವಾಗಿ ಅವರು ಬೆಂಗಳೂರಿನ 3 ಸ್ಟೇಜಸ್ ಅಲ್ಲಿ ಹೋಗ್ಬೇಕು ಅಂತ ಇತ್ತು. ಫೈನಾನ್ಷಿಯಲ್ ಕ್ರೈಸಿಸ್ 3 ಸ್ಟೇಜಸ್ ಅಲ್ಲಿ ಕೊನೆಗೆ ಒಂದ್ ದಿವಸ ಸುಮಿತ್ ನನ್ನ ಫ್ರೆಂಡ್ ಒಂದ್ ದಿವಸ ಸಿಕ್ಕಿ. ಹೇಗೆ ಫ್ರೆಂಡ್ಸ್ ನೀವು ಇಬ್ರು? ಸುಮಿತ್ ನನ್ನ ಕಾಲೇಜ್ ಜೂನಿಯರ್. ಹೌದು, ಅಂದ್ರೆ ನೀವು ಓಕೆ ಅದೇ ಕಾಲೇಜ್ ನೀವು ಕೂಡ? ಇಲ್ಲ ನಾವು ಶಿವಮೊಗ್ಗದಲ್ಲಿ ಓದ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ನೀವು ಸೂಪರ್ ಸೀನಿಯರ್? ಶಿವಮೊಗ್ಗದಲ್ಲಿ ಸೂಪರ್ ಸೀನಿಯರ್. ಹೀಗೆ ಒಂದ್ ದಿವಸ ಸುಮಿತ್ ಸಿಕ್ಕಿ ಕಾನ್ಸೆಪ್ಟ್ ಹೇಳಿದ್ರು, ಈ ತರ ಮ್ಯಾಗಝಿನ್ ಮಾಡ್ತಾ ಇದ್ದೀನಿ, ಈ ತರ ಅನ್ಕೊಂಡಿನಿ, ಬೆಂಗಳೂರಿನ 3 ಸ್ಟೇಜಸ್ ಅಲ್ಲಿ ಹೋಗ್ಬೇಕು ಅಂತ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ಏನ್ ಬೆಂಗಳೂರಿನ ಅಂದ್ರೆ ಈಗ ಬೆಂಗಳೂರಿನ ಒಂದೇ ಸಲ ಹಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಟೀಮ್ ವಾಸ್ ವೆರಿ ಸ್ಮಾಲ್. ಅದಕ್ಕೆ 3 ಸ್ಟೇಜಸ್ ಅಲ್ಲಿ ಹೋಗೋಣ, ಫಸ್ಟ್ ಒಂದಿಷ್ಟು ಕಾಲೇಜ್ ಕವರ್ ಮಾಡೋಣ, ನೆಕ್ಸ್ಟ್ ಕಾಲೇಜ್, ಈ ತರ 3 ಸ್ಟೇಜ್ ಅಲ್ಲಿ ಹೋಗ್ಬೇಕು ಅಂತ ಇತ್ತು. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹೇಳಿದೆ ನಾನು, ಓಕೆ ಫೈನ್, ನಂಗೂ ಇಷ್ಟ ಇದೆ ಅನ್ನೋದು ಗೊತ್ತಾಯ್ತು. ಸುಮಿತ್ಗೆ ಕೇಳಿದ್ರು ಜಾಯ್ನ್ ಆಗ್ತೀಯಾ ಅಂತ. ಫೈನ್, ನಾನು ಜಸ್ಟ್ MCA ಕಂಪ್ಲೀಟ್ ಮಾಡಿದ್ದೆ. ಸರಿ ಆಯ್ತು, ಜಾಯ್ನ್ ಆಗ್ತೀವಿ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಕೈಯಿಂದ ಎಲ್ಲ ದುಡ್ಡು ಹಾಕಿದ್ವಿ. ಸುಮಿತ್ ಒಂದ್ ಸ್ವಲ್ಪ ಕೈಯಲ್ಲಿರೋ ದುಡ್ಡು ಎಲ್ಲ ಹಾಕಿದ್ರು. ಅವ್ರು ಮುಂಚೆ ಕಾಮೆಟ್ ಸೊಲ್ಯೂಷನ್ಸ್ ಅಂತ ನಡೆಸ್ತಾ ಇದ್ರು, ಅದರಿಂದ ಒಂದ್ ಸ್ವಲ್ಪ ಸೇವಿಂಗ್ಸ್ ಇತ್ತು. ಆ ಸೇವಿಂಗ್ಸ್, ನಮ್ಮಲ್ಲಿರುವಂತ ಒಂದು ಸೇವಿಂಗ್ಸ್, ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಬ ಅಶ್ವಿನ್ ಅಂತ ಇದ್ದ. ಅಶ್ವಿನ್ ಹಿ ವಾಸ್ ವೆರಿ ಗುಡ್ ಇಟ್ ಮಾರ್ಕೆಟಿಂಗ್, ಬಟ್ ಹಿ ವಾಸ್ ಆಲ್ಸೋ ಒಂಥರ ಅವ್ರಿಗೂ ತುಂಬಾ ಖುಷಿ ಅನಿಸ್ತು, ಹಿ ವಾಸ್ ದ ರೈಟ್ ಪರ್ಸನ್ ಟು ಬಿ ಆನ್ ದ ಬೋರ್ಡ್ ಅಂತ ಅನಿಸ್ತು. ಸೊ ಸುಮಿತ್ ಹೇಳಿದೆ, ಸುಮಿತ್ ಅಶ್ವಿನ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನಮ್ ಟೀಮ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಅವ್ನು ಕರ್ಕೊಂಬರೋಣ. ಸರಿ ಆಯ್ತು ಸುಮಿ ಅಂತ ಮಾತಾಡೋಣ ಅವ್ರ ಹತ್ರ. ಅಶ್ವಿನ್ ಕನ್ಸಲ್ಟ್ ಮಾಡಿದೆ. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ಹಿ ಆಲ್ಸೋ ಜಾಯಿನ್ ದ ಹ್ಯಾಂಡ್ಸ್ ಅಂಡ್ ಹಿ ಆಲ್ಸೋ ಪುಟ್ ದ ಮನಿ. ಸೊ ಹಿಂಗೆ ಸೇವಿಂಗ್ಸ್ ಏನಿತ್ತು ಮನೇಲಿ ಒಂದ್ ಸ್ವಲ್ಪ ಇದು ಮಾಡ್ಕೊಂಡು ಎಲ್ಲ ಇದು ಮಾಡಿ ಶುರು ಮಾಡಿದೆ. ಒಂಥರ ಇದು ಪರ್ಸನಲ್ ಸೇವಿಂಗ್ಸ್ ಅಂತಂದ್ರೆ ನೀವು ಮನೇಲಿ ಕೂತ್ಕೊಂಡು ಮಹಿಳೆ ಹೆಂಗ್ ಸೇವ್ ಮಾಡ್ಕೋತಾಳೆ ಕೆಲವೊಂದ್ಸಲ ಆತರ ನೀವು ನಿಮ್ ಡಬ್ಬದಲ್ಲಿ ಇರುವಂತದ್ದು ಪರ್ಸನಲ್ ಇರುವಂತದ್ದು ತಗೊಂಡ್ ಮಾಡಿದ್ರೆ, ಬಟ್ ನೀವು ಬ್ಯಾಂಕಿನ ಕೂಡ ತಗೊಂಡಿದ್ರ? ಬ್ಯಾಂಕ್ ಅವ್ರ ಹತ್ರ ನಾವು ಒಂದು ಬಿಸ್ನೆಸ್ ಲೋನ್ ಅಂತಿದೆ. ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್. ಸಾಕಷ್ಟು ರೀತಿ ಸ್ಕೀಮ್ಗಳಿದೆ ಬ್ಯಾಂಕ್ ನಲ್ಲಿ. ಕೊಲಾಟ್ರಲ್ ಫ್ರೀ ಲೋನ್, ಏನು ನೀವು ಪ್ಲೆಡ್ಜ್ ಮಾಡಿದ್ರೆ ಕೆಲವು ಲೋನ್ ಇಸ್ಕೋಬಹುದು. PMEGP ಪ್ರೋಗ್ರಾಮ್ ಅಂತಿದೆ, ಪ್ರೈಮ್ ಮಿನಿಸ್ಟರ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಯಾರೇ ಒಂದು ಒಳ್ಳೆ ಕಾನ್ಸೆಪ್ಟ್ ಇದ್ರೆ ಇವತ್ತು ಕೂಡ ನ್ಯಾಷನಲೈಸ್ಡ್ ಬ್ಯಾಂಕ್ ಗಳಲ್ಲಿ ಸಾಕಷ್ಟು ಸ್ಕೀಮ್ಗಳಿದೆ ಕೊಲಾಟ್ರಲ್ ಫ್ರೀ ಇಲ್ದಂಗೆ ಫಂಡ್ ಮಾಡಕ್ಕೆ. ಏನು ಅಂದ್ರೆ ನಮ್ಮ ಹತ್ರ ಪ್ಲಾನ್ ಇರಬೇಕು, ಬಿಸ್ನೆಸ್ ಪ್ರಪೋಸಲ್ ಇರಬೇಕು, ಅದು ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಟೀಮ್ ಅಲ್ಲಿ ಪ್ಯಾಷನ್ ಇದ್ರೆ ಎಷ್ಟೋ ಬ್ಯಾಂಕ್ ಇವತ್ತಿಗೂ ಲೋನ್ ಕೊಡ್ತಾರೆ. ಖಂಡಿತ. ನಿಮ್ಗೆ ಕೇಳ್ಬೋದಾ ಇಲ್ಲ ಗೊತ್ತಿಲ್ಲ ನಂಗೆ, ಎಷ್ಟು ಈ ತರ ಒಂದು ಮ್ಯಾಗಝಿನ್ ಲಾಂಚ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಖರ್ಚಾಯ್ತು ಸುಮಿತ್? ಟೋಟಲ್ ಆಗಿ ಇದೊಂದು ಕಾಪಿ ಮತ್ತು ಎಷ್ಟು ಖರ್ಚಾಯ್ತು? ನಾವು 6000 ಕಾಪೀಸ್ ಹೊರಗೆ ತರ್ತಾ ಇದೀವಿ. ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದು 12 lakh rupees. ಆಯ್ತಾ? ಇದ್ರ 50% ಬ್ಯಾಂಕ್ ಪ್ರೊವೈಡ್ ಮಾಡ್ತಾ ಇದೆ, ಇನ್ 50% ಅನ್ನ ನಾವೇನ್ ಬೋರ್ಡ್ ಅಲ್ಲಿ ಇದೀವಿ ನಾವು ಮಾಡ್ತಿದ್ವಿ. ಸೊ ಹೀಗೆ ಇನ್ವೆಸ್ಟ್ ಮಾಡಿದ್ರಿ. ಇದರ ನೆಟ್ ಕಾಸ್ಟ್, ನಾವು ಒಂದು ಮ್ಯಾಗಝಿನ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ನೆಟ್ ಕಾಸ್ಟ್ ಬಂದ್ಬಿಟ್ಟು ಆ ಕವರ್ ಪ್ರೈಸ್ ಏನಿದೆಯಲ್ಲ ಅದು ಕರೆಕ್ಟ್ ಅಷ್ಟೇ ಚಾರ್ಜ್, 40 rupees. ನೆಟ್ ಪ್ರೊಡಕ್ಷನ್ ಕಾಸ್ಟ್ ನ ಹೇಳ್ತಾ ಇರೋದು, ಪ್ರಿಂಟಿಂಗ್ ಅಂಡ್ ಪ್ರೊಡಕ್ಷನ್. ಓಕೆ, ಇನ್ ಉಳಿದಂತ ರೆವಿನ್ಯೂ ಏನಿದೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ಫ್ರಮ್ ದಿ ಅಡ್ವರ್ಟೈಸ್ಮೆಂಟ್ಸ್. ನಾವೇನ್ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತೀವೋ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ದ